ರೀ ಕಿರೀಟೊಪ್ಪಿ ಎಮ್ಎಲ್ಎ ಹೊಸ ಕಿರೀಟೊಪ್ಪಿ ಆಮೇಲೆ 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 ಆಯ್ತು ರೀ ಕಿರೀಟೊಪ್ಪಿ ಎಮ್ಎಲ್ಎ ಹೊಸ ಕಿರೀಟೊಪ್ಪಿ ಆಮೇಲೆ 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 ಆಯ್ತು ರೀ ಕಿರೀಟೊಪ್ಪಿ ಎಮ್ಎಲ್ಎ ಹೊಸ ಕಿರೀಟೊಪ್ಪಿ ಆಮೇಲೆ 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 ಕರಿ ಟೋಪಿ ಎಂಎಲ್ಎ ಬಾರಯ್ಯ ಈ ಕಡೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಮುನಿರತ್ನ ಅವರನ್ನ ಕರೆದಿದ್ದಾರೆ. ಮುನಿರತ್ನಗೂ ಡಿಕೆ ಶಿವಕುಮಾರ್ ಆಗ್ ಬರುವುದಿಲ್ಲ, ಯಾಕಂದ್ರೆ ರೇಪ್ ಕೇಸ್ ಹಾಕ್ಬಿಟ್ಟಿದ್ದಾರೆ ನನ್ನ ಮೇಲೆ, ಅದು ಕೂಡ ಡಿಕೆ ಶಿವಕುಮಾರೇ ಅಂತ ಹೇಳಿ ಮುನಿರತ್ನ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಆರ್ಆರ್ ನಗರದ ಬಿಜೆಪಿ ಶಾಸಕ ಮುನಿರತ್ನ ಹೈಡ್ರಾಮವನ್ನ ಸೃಷ್ಟಿ ಮಾಡಿದ್ದಾರೆ. ಸ್ಥಳೀಯ ಶಾಸಕನಾಗಿ ನಮಗೆ ಆಹ್ವಾನವನ್ನ ನೀಡಿಲ್ಲ ಮತ್ತು ನನ್ನ ಮೇಲೆ ಹಲ್ಲೆ ಕೂಡ ಮಾಡಲಾಗಿದೆ ಅಂತ ಆರೋಪಿಸಿ ವೇದಿಕೆಯ ಮೇಲೆ ಧರಣಿಯನ್ನ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಆರ್ಆರ್ ನಗರದ ಬಿಜೆಪಿ ಶಾಸಕ ಮುನಿರತ್ನ ಹೈಡ್ರಾಮಾ ಮಾಡಿದ್ದಾರೆ. ನಾನು ಸ್ಥಳೀಯ ಶಾಸಕನಾದ್ರೂ ಕೂಡ ನನಗೆ ಆಹ್ವಾನ ನೀಡ್ತಾ ಇಲ್ಲ, ಇದನ್ನ ಕಾಂಗ್ರೆಸ್ ಕಾರ್ಯಕ್ರಮವನ್ನಾಗಿ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಮುನಿರತ್ನ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಡಿಗೆ ಕಾರ್ಯಕ್ರಮಕ್ಕೆ ಮುನಿರತ್ನ ಅವರು ಗಣವೇಶಧಾರಿಯಾಗಿ ಆಗಮಿಸಿದ್ರು. ಸ್ಥಳೀಯ ನಾಯಕರಾಗಿ ಸಮಸ್ಯೆಯನ್ನ ಕೇಳಿಕೊಳ್ಳಲು ಬಂದಿದ್ದೇನೆ, ನನ್ನನ್ನ ಒದಗಲಾಗಿದೆ, ನನ್ನ ಮೇಲೆ ಹಲ್ಲೆ ಮಾಡಲಾಗಿದೆ ಅಂತ ಹೇಳಿ ಮುನಿರತ್ನ ಅವರು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಇಂದು ಮತ್ತಿಕೆರೆಯ ಜೆಪಿ ಪಾರ್ಕ್ನಲ್ಲಿ ವಾಕಿಂಗ್ ನಡೆಸಿ ಜನರ ಅಹವಾಲನ್ನ ಸ್ವೀಕಾರ ಮಾಡಿದ್ರು. ನಂತರ ಸಂವಹನ ಕಾರ್ಯಕ್ರಮ ಅಂತ ಹೇಳಿ ಅಲ್ಲೇ ಒಂದು ವೇದಿಕೆಯನ್ನ ರೂಪುಗೊಳಿಸಿ ಅಲ್ಲೇ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು. ಜನರ ನಡುವೆ ಶಾಸಕ ಮುನಿರತ್ನ ಅವರು ಕೂತ್ಕೊಂಡಿದ್ರು. ಈ ವೇಳೆ ವೇದಿಕೆ ಮೇಲೆ ಬರುವಂತೆ ಮುನಿರತ್ನ ಅವರನ್ನ ಡಿಕೆ ಶಿವಕುಮಾರ್ ಕರೀತಾರೆ. ಸಂವಾದ ವೇದಿಕೆ ಮೇಲೆ ಬರ್ತಾ ಇದ್ದಂತೆ ಮಾತನ್ನ ಶುರು ಮಾಡ್ತಾರೆ ಮುನಿರತ್ನ ಅವರು. ಇದು ಸಾರ್ವಜನಿಕ ಕಾರ್ಯಕ್ರಮವಾಗಿದ್ರೂ ಸ್ಥಳೀಯ ಶಾಸಕರನ್ನ ಆಹ್ವಾನ ಮಾಡಿಲ್ಲ, ನನಗೂ ಕೂಡ ಕರೆಯನ್ನು ಕೊಟ್ಟಿಲ್ಲ, ಈ ಭಾಗದ ಸಂಸದ ಮಂಜುನಾಥ್ ಅವರಿಗೂ ಕೂಡ ಆಹ್ವಾನವನ್ನ ನೀಡಿಲ್ಲ, ಈ ಮೂಲಕ ನಮ್ಮನ್ನ ಅಪಮಾನಗೊಳಿಸಲಾಗ್ತಾ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಮುಂದೆ ಬೇಸರವನ್ನ ಹೊರಹಾಕಿದ್ರು. ಹಾಗೆ ವೇದಿಕೆಯ ಮೇಲೆ ಮುನಿರತ್ನ ಧರಣಿಯನ್ನ ಕೂಡ ಮಾಡಿದ್ದಾರೆ. ಇದು ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಜನತೆಗೆ ಮಾಡಿರುವಂತಹ ಅವಮಾನ ಅಂತ ಹೇಳಿದ್ರು. ನನಗೆ 15 ವರ್ಷದ ಮೊಮ್ಮಗನಿದ್ದಾನೆ, ನನ್ನ ವಯಸ್ಸಿನಲ್ಲಿ ನನ್ನ ಮೇಲೆ ರೇಪ್ ಕೇಸ್ ಹಾಕಲಾಗಿದೆ, ಕರಿ ಟೋಪಿ ಬರಯ್ಯ ಅಂತ ಹೇಳಿ ನನ್ನನ್ನ ಅವಮಾನದಿಂದ ಕರೆದಿದ್ದಾರೆ. ಆರ್ಆರ್ ನಗರದಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಅಂತ ಹೇಳಿ ಮುನಿರತ್ನ ಅದೇ ಕ್ಷಣದಲ್ಲಿ ಆಕ್ರೋಶವನ್ನ ಹೊರಹಾಕಿರುವಂಥದ್ದು.